ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕನ್ನಡ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಯಾವ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅಪ್ಪ ಅಂತಂದರೆ, ಸೊ ಸುಮಾರು ಜನ ಕೇಳ್ತಾ ಇರ್ರಿ, ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಆಗಿರಬಾರ್ದು, ಆ ರೀತಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಯಾವ್ದಾದ್ರು ಇದ್ರೆ ತಿಳಿಸ್ಕೊಡು ಅಂತ. ಸೊ ಸುಮಾರು ವೀಡಿಯೋಸ್ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ನಾನು ಮೇಲ್ಗಡೆ ಕೊಟ್ಟಿರ್ತೀನಿ ನಾನು. ಸೊ ನೋಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಅಥವಾ ಅಷ್ಟೇ ಆ ವಿಡಿಯೋ ನೋಡ್ಕೊಂಬಂದು ಆಮೇಲೆ ಈ ವಿಡಿಯೋ ನೋಡಿದ್ರೆ ನೋಡಿ, ನಿಮ್ಮ ಇಷ್ಟ. ಓಕೆನಾ? ಸೊ ವಿಡಿಯೋ ಶುರು ಮಾಡ್ಬಿಡ್ತೀನಿ. ಸೊ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಯಾವುದು, ಮತ್ತು ಅದರಲ್ಲಿ ನಾನು ಪೇಮೆಂಟ್ ಪ್ರೂಫ್ಗಳನ್ನ ಮುಂಚೆನೇ ಹಾಕ್ಬಿಡ್ತೀನಿ. ನನಗೆ ಬಂದಿರುವಂಥ ಪೇಮೆಂಟ್ ಪ್ರೂಫ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಮುಂಚೆ ನೋಡ್ಕೊಳ್ಳಿ ನೀವು. ಓಕೆನಾ? 101% ಜೆನ್ಯೂನ್ ಅರ್ನಿಂಗ್ ಅಪ್ಲಿಕೇಶನ್ ಇದು. ಓಕೆನಾ? ಪೇಮೆಂಟ್ ಇನಿಷಿಯೇಟ್ ಆಗಿ ಕೊಡ್ತಿರುವಂಥ ಅರ್ನಿಂಗ್ ಅಪ್ಲಿಕೇಶನ್ ಇದು. ಓಕೆನಾ? ಸೊ ವೆರಿ ಸಿಂಪಲ್ ಫ್ರೆಂಡ್ಸ್, ನೀವೇನು ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಆಗಿರೋದಿಲ್ಲ. ಸೊ ನಿಮ್ಮ ಫ್ರೀ ಟೈಮಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ಅಷ್ಟೇ ಈ ಒಂದು ಅರ್ನಿಂಗ್ ಆ ಒಂದು ಅಪ್ಲಿಕೇಶನಲ್ಲಿ. ಸೊ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ವಿಡಿಯೋನ ಹಾಕ್ತೀನಿ, ಇವಾಗ ನೋಡ್ಕೊಬನ್ನಿ, ಮತ್ತೆ ಸಿಗೋಣ. ಸೊ ಫ್ರೆಂಡ್ಸ್, ತುಂಬ ಜನ ಕಾಯ್ತಾ ಇರ್ತಾರೆ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಅಪ್ಲಿಕೇಶನ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಫೋನ್ ನಂಬರ್ ಕೇಳುತ್ತೆ ಅಷ್ಟೇ. ಓಕೆ, ನಾನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೇಮ್ ಬಂದು ಪ್ಲೂಟೋ ಅಂತೇಳಿ. ಸೊ ಆಲ್ರೆಡಿ ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡಿಕೊಂಡು ಅರ್ನಿಂಗ್ ಕೂಡ ಮಾಡಿ ನಾನು ಆಲ್ರೆಡಿ ಏನು ಅಮೌಂಟ್ನ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಪ್ರೂಫ್ನ ನಾನು ಕೂಡ ತೋರಿಸ್ತೀನಿ ನಿಮಗೆ. ಓಕೆನಾ? ಆಲ್ರೆಡಿ ನಾನು ಐ ಥಿಂಕ್ ತಮ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹಾಕಿಲ್ಲ ಅಂದರೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಈ ಒಂದು ಅಪ್ಲಿಕೇಶನ್ದು ರಿವ್ಯೂ ಮಾಡಿರೋ ವೀಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಅದು ಲಿಂಕನ್ನು ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ, ಅಪ್ಲಿಕೇಶನ್ದು ನೀವು ಓಪನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಿದ್ದಂಗೆ ಇಂಟರ್ಫೇಸ್ ನೋಡಿ. ವೆರಿ ಸಿಂಪಲ್ ಈ ರೀತಿ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಇಲ್ಲೆಲ್ಲ ಆರ್ಟಿಕಲ್ಸ್ಗಳು ಕಾಣಿಸ್ತಿರ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್, ನೀವು ಹೇಳ್ಕೊಡ್ತೀನಿ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಇಲ್ಲಿ ಸೆಂಟ್ರಲ್ ನಿಮಗೆ ಕಾಣಿಸ್ತಿರ್ಬೋದು ಕೆಳಗಡೆ ಅರ್ನ್ ಮನಿ ಅಂತ ಇದೆಯಲ್ಲ ಕಾಲಮ್ಮು, ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ತೀನಿ ಈಗ. ಸೊ ನೋಡ್ಬೋದು ಇವಾಗ ನಮ್ಮ ಬ್ಯಾಲೆನ್ಸ್ ಇಲ್ಲಿ ಕೆಳಗಡೆ ಮೇಲ್ಗಡೆ ಕಾಣಿಸ್ತಿದೆ ನಿಮಗೆ. ₹12.14 ಇದೆ ಬ್ಯಾಲೆನ್ಸ್. ನನ್ನ ಹತ್ರ ಇರೋಂಥ ಬ್ಯಾಲೆನ್ಸ್ ಬಂದು ₹12.14. ಓಕೆನಾ? ಸೊ ಪಕ್ಕದಲ್ಲಿ ಇಲ್ಲಿ ವಿತ್ಡ್ರಾ ಅಂತ ಇದೆ. ಸೊ ಇಲ್ಲಿ ಅಮೌಂಟ್ ವಿತ್ಡ್ರಾ ಮಾಡ್ಕೋಬೋದು, ಅದ್ರ ಕೂಡ ನಿಮ್ಗೆ ತೋರಿಸ್ತೀನಿ. ನಿಮಗೆ ಇನಿಷಿಯೇಟಿವ್ ಆಗಿ ಅಮೌಂಟು ನಿಮ್ಗೆ ವಿತ್ಡ್ರಾ ಆಗುತ್ತೆ ವಿತಿನ್ ಒಂದು 24 hours, ಒಂದು ದಿನ ಅಷ್ಟೇ. ಒಂದು ದಿನದಲ್ಲಿ ನಿಮಗೆ ಅಮೌಂಟು ಅಕೌಂಟ್ಗೆ ಬರುತ್ತೆ ಇದರಲ್ಲಿ. ಓಕೆನಾ? ಸೊ ಕೆಳಗಡೆ ಬಂದು ಇನ್ವೈಟ್ ಅಮೌಂಟ್ ಅಂತ ಹೇಳಿದೆ. ನಿಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡಿ ಅರ್ನಿಂಗ್ ಮಾಡ್ಕೋಬೋದು ಇದರಲ್ಲಿ. ಸೊ ಅವರು ನಿಮ್ಮದು ಲಿಂಕ್ ಥ್ರೂ ಜಾಯ್ನ್ ಆದರೆ ನಿಮ್ಗೆ ಕೂಡ ಇಲ್ಲಿ ಕಾಯಿನ್ ಸಿಗ್ತಾ ಹೋಗುತ್ತೆ. ಸೊ ಅದೊಂದು ಕೆಳಗಡೆ ಟಾಸ್ಕ್ ಅಮೌಂಟ್ ಅಂತ ಇದೆ. ಸೊ ಟೋಟಲ್ ಎಷ್ಟು ಮಾಡಿದ್ದೆ ಅದು ನಾನು ಡೈಲಿ ಚೆಕಿಂಗ್ ಅಂತ ಕಾಯಿನ್ಸ್ ಕೊಡ್ತಾ ಇರ್ತಾರೆ. ಸೊ ಅದು ಕೂಡ ತೊಗೊಂಡಿದ್ದೀನಿ ಆಲ್ರೆಡಿ ನಾನು. ಸೊ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಸುಮಾರು ಕಾಲಮ್ಸ್ ಇದೆಲ್ಲ. ನಿಮಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ನೋಡಿ, ಇಲ್ಲಿ ಸುಮಾರು ಇಲ್ಲಿ ಇದೆಲ್ಲ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಪ್ಷನ್ಸ್ಗಳು, ನೀವು ಯಾವ್ದ್ರಲ್ಲಿ ಬೇಕೋ ಅರ್ನಿಂಗ್ ಮಾಡ್ಕೋಬೋದು. ಓಕೆನಾ? ಸೊ ಈ ಒಂದು ಅಪ್ಲಿಕೇಶನಲ್ಲಿ ಬೇರೆ ಅಪ್ಲಿಕೇಶನ್ಗೆ ಹೋಲಿಸ್ಕೊಂಡು ಈ ಒಂದು ಅಪ್ಲಿಕೇಶನ್ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ಗಳಿದೆ. ಓಕೆನಾ? ಸೊ ಬೇರೆ ಅಪ್ಲಿಕೇಶನ್ ನಾನು ಇಲ್ಲಿ ತನಕ ನೋಡಿರಲಿಲ್ಲ. ಈ ಒಂದು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಅಮೌಂಟ್ನ ಅರ್ನಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ. ಸೊ ಈ ಕೆಳಗಡೆ ಬಂದು ನಿಮಗೆ ಇಲ್ಲಿ ನೋಡ್ತಾ ಇರ್ತೀರ. ಸೊ ಸುಮಾರು ಜನಕ್ಕೆ ಗೊತ್ತಾಗುತ್ತೆ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಳೋದು ಅಂತ. ಸೊ ಸುಮಾರು ಜನಕ್ಕೆ ಇದು ಇಷ್ಟ ಆಗಲ್ಲ. ಓಕೆನಾ? ಸೊ ಇಷ್ಟ ಆಗಿಲ್ಲ ಅಂತಂದರೆ ಸೊ ಇದನ್ನು ನೀವು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಳಲ್ಲ ಅಂತಂದರೆ ಬಿಟ್ಬಿಡಿ, ಸ್ಕಿಪ್ ಮಾಡಿಬಿಡಿ. ಇದೇನು ನೀವು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇದು ಬಿಟ್ಟು ನಿಮ್ಗೆ ಬೇರೆ ಯಾವ ರೀತಿ ನಾನು ಅರ್ನಿಂಗ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ಮೇಲ್ಗಡೆ ಗಿಫ್ಟ್ ಬಾಕ್ಸ್ ಥರ ಒಂದು ಬಾಕ್ಸ್ ಕಾಣಿಸ್ತಿದೆಯಾ? ಸೊ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಸೊ ಸೌಂಡ್ ಬರ್ತಿದೆ, ಕಡಿಮೆ ಮಾಡ್ಕೊಳ್ತೀನಿ. ಒಂದು ಆ್ಯಡ್ ಪ್ಲೇ ಆಗ್ತಿದೆಯಾ? ಸೊ ಇದೇ ರೀತಿ ನೀವು ಆ್ಯಡ್ಸ್ಗಳನ್ನ ಅವರು ಕೊಡ್ತಾ ಇರ್ತಾರೆ. ಸೊ ಆ್ಯಡ್ಸ್ನ ನೋಡೋದ್ರ ಮೂಲಕ ಒಂದು 25 ಸೆಕೆಂಡ್ಸ್ ಆ್ಯಡ್ಸ್ ಕೊಡ್ತಾರೆ. ಸೊ ಈ ಆ್ಯಡ್ಸ್ನ ನೋಡೋದ್ರ ಮೂಲಕ ಕೂಡ ಅರ್ನಿಂಗ್ ಮಾಡ್ಕೋಬೋದು ನೀವು. ಓಕೆನಾ? ಸೊ ನೋಡಿ, ಈಗ ಒಂದು ಪ್ಲೇ ಆಗ್ತಾಯಿದೆ, ಒಂದು 25 ಸೆಕೆಂಡ್ಸ್ದು ಆ್ಯಡ್ ಇದು. ಸೊ ಇಲ್ಲಿ ಮುಗೀತಿದ್ದಂಗೆ ನಮಗಿಲ್ಲಿ ರೈಟ್ ಸೈಡಲ್ಲಿ ನಮಗೆ ಇಂಟು ಮಾರ್ಕ್ ಬರುತ್ತೆ, ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ. ವೆರಿ ಸಿಂಪಲ್ಲು. ಓಕೆನಾ? ಇದು ಮನೆಯಲ್ಲಿ ಯಾರೆಲ್ಲ ಲೇಡೀಸ್ ಮತ್ತು ಸ್ಟೂಡೆಂಟ್ಸ್ ಯಾರು ಇರ್ತಾರೆ, ಫೋನ್ ಇದ್ದರೆ ಅವರೆಲ್ಲ ಕೂಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅರ್ನಿಂಗ್ ಮಾಡ್ಕೋಬೋದು. ನೋಡಿ, ಈಗ ಇಂಟು ಮಾರ್ಕ್ ಬಂತು, ಪ್ರೆಸ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈಗ ಕಂಗ್ರ್ಯಾಚುಲೇಷನ್ಸ್ ಪ್ಲಸ್ 600 ಕಾಯಿನ್ಸ್ ಅಂತ ಬಂತು. ಓಕೆನಾ? ಬರೀ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ದಕ್ಕೆ. ಸೊ ₹12.14 ಇತ್ತು ಈಗ. ಸೊ ನೋಡಿ, ಈಗ ₹12.20 ಆಯಿತು. ಓಕೆನಾ? ಸೊ ಹಿಂಗೆ ಈ ರೀತಿ ಕೂಡ ನೀವು ಅರ್ನಿಂಗ್ ಮಾಡ್ಕೋಬೋದು. ಇದೊಂದು ರೀತಿ ಮೆಥಡ್ ಆಯಿತಾ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಮೇಲೆ ಗಿಫ್ಟ್ ಬಾಕ್ಸ್ ತೋರಿಸೋಣ. ಅದ್ರ ಪಕ್ಕದಲ್ಲಿ ನಿಮಗೆ ಇಲ್ಲೊಂದು ಸ್ಪಿನ್ ಥರ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ನೋಡಿ, ಓಪನ್ ಆಗುತ್ತೆ. ಸೊ ಇದರಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಕೋಬೋದು. ಓಕೆನಾ? ಸೊ ತೋರಿಸ್ತೀನಿ ನಿಮಗೆ.
ಸೊ ಓಪನ್ ಆಗ್ತಿಲ್ಲ, ಒಂದು ನಿಮಿಷ ಆಗ್ತಿದೆ. ಸೊ ನೋಡಿ ಈ ಥರ ನಿಮಗೆ ಸ್ಪಿನ್ ಕೊಡ್ತಾರೆ. ಸೊ ಇದರಲ್ಲೂ ಕೂಡ ನೀವು ಕಾಯಿನ್ಸ್ಗಳನ್ನ ಅರ್ನಿಂಗ್ ಮಾಡ್ಕೋಬೋದು. ಓಕೆನಾ, ಜಸ್ಟ್ ಏನಿಲ್ಲ, ಇಲ್ಲಿ ಸ್ಪಿನ್ ಅಂತ ಇದೆಯಾ, ಪ್ಲೇ ಅಂತ ಇದೆಯಾ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. 10 ಸ್ಪಿನ್ ಕೊಡ್ತಾರೆ ಒಂದೊಂದ್ಸಲಕ್ಕೆ. ನೋಡಿ 600 ಕಾಯಿನ್ಸ್ ಅಂತ ಬಂತು ನನಗೆ. ಸೊ ನೋಡಿ ಈಗ 600 ಕಾಯಿನ್ಸ್ ಅಂತ ಬಂದಿದೆ. ಓಕೆನಾ, ಸೊ ನಿಮಗೆ ಬರೀ 600 ಕಾಯಿನ್ಸ್ ಬೇಕು ಸಾಕು ಅಂತ ಅನಿಸಿದ್ರೆ ಇಂಟು ಕೊಟ್ಕೊಂಡ್ರೆ ಬರೀ 600 ಬರುತ್ತೆ. ಗೆಟ್ ಇಂಟು 2 ಅಂದರೆ 2 ಪಟ್ಟು ಜಾಸ್ತಿ ಬೇಕು 600 ಕಾಯಿನ್ಸ್ ಅಂದರೆ. ಗೆಟ್ ಇಂಟು 2 ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಒಂದು ಆ್ಯಡ್ ಪ್ಲೇ ಆಗುತ್ತೆ ತಿರ್ಗಾ 25 ಸೆಕೆಂಡ್ಸ್. ಅದು ನೋಡಿದ್ರೆ 600 ಕಾಯಿನ್ಸ್ ಏನು ನೀವು ತೊಗೊಂಡಿರ್ತೀರ ಸ್ಪಿನ್ನಲ್ಲಿ, ಪ್ಲಸ್ ಅದಕ್ಕೆ ಇಂಟು ಡಬಲ್ಲು ನಿಮ್ಗೆ ಎಷ್ಟು ಕಾಯಿನ್ಸ್ ಬೇಕೋ ಈ ವಿಡಿಯೋ ನೋಡಿದ್ಮೇಲೆ ಅಷ್ಟು ಕಾಯಿನ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ ಇದರಲ್ಲಿ. ಓಕೆನಾ, ಸೊ ನೋಡ್ಬೋದು, ಈಗ ತೋರಿಸ್ತೀನಿ ಇಲ್ಲಿ 25 ಸೆಕೆಂಡ್ಸ್ ಒಂದು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ ಅಷ್ಟೇ ಇದರಲ್ಲಿ. ಸೊ ನೋಡಿ ಈಗ ಮುಗಿಯುತ್ತೆ, ಇಂಟು ಮಾರ್ಕ್ ಬರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಇದನ್ನು ಪ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ತೋರಿಸುತ್ತೆ. ಇಂಟು ಮಾರ್ಕ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೋಡಿ ಈಗ ಇಂಟು 600 ಕಾಯಿನ್ಸ್ ಇಂಟು 2 ಅಂತ ಇದೆ. ಸೊ ಗೆಟ್ ಅಂತ ಕೊಡಿ ಇವಾಗ. ಸೊ ಗೆಟ್ ಅಂತ ಕೊಟ್ಟಮೇಲೆ ತಿರ್ಗಾ ನೀವು 10 ಸ್ಪಿನ್ ಇರುತ್ತೆ ಟೋಟಲ್, ನಿಮಗೆ 10 ಸ್ಪಿನ್ನು ನೀವು ಆಡ್ಕೋಬೋದು. ಓಕೆನಾ, ಸೊ ಒಂದ್ಸಲ ಕಾಯಿನ್ಸ್ ಬರೋಲ್ಲ. ಸೊ ಇದು ಗೆಟ್ ಅಂತ ಬೇಡ, ನೋಡಿ ತಿರ್ಗಾ ಪ್ಲೇ ಕೊಡ್ತೀನಿ. ಪ್ರೆಸೆಂಟ್ ಅಂತ ಏನೋ ಬಂತು. ಸೊ ಇದು ಬೇಡ, ಇದೆಲ್ಲ ಬೇಡ, ಕಾಯಿನ್ಸ್ ಬರುತ್ತೆ ನಿಮಗೆ. ಓಕೆನಾ, ಈ ರೀತಿ ನಿಮಗೆ 10 ಸ್ಪಿನ್ ಇದೆ, 10 ಸ್ಪಿನ್ ಮಾಡ್ಕೊಳ್ಳೋಣ. ಈಗ ತೋರಿಸ್ತಾ 10 ಸ್ಪಿನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಓಕೆನಾ, ಈ ರೀತಿ ಕೂಡ ಇದು 2ನೇ ರೀತಿ ಅರ್ನಿಂಗ್ ಮಾಡ್ಕೋಬೋದು. ಓಕೆನಾ, ಸೊ ಇನ್ನೊಂದು ಈ ರೀತಿ ಈ ಕಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲೊಂದು ಇದೆ ಗೊತ್ತಾ, ಇದು ಕೂಡ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ, ಸೊ ಇದು ಕೂಡ ಅಷ್ಟೇ ಸ್ಪಿನ್ ಮಾಡಿದ್ರೆ ಕಾಯಿನ್ಸ್ ಬರುತ್ತೆ ಇದರಲ್ಲಿ. ಸೊ ಈ ಕಡೆ ನಿಮಗೆ ಇಲ್ಲ 10, ಈ ಕಡೆ ಬ್ಲೂ ಕಲರ್ ಇದೆ, ಅದು 100 ಕಾಯಿನ್ಸ್ ಬರುತ್ತೆ ಅದರಲ್ಲಿ. ನಿಮಗೆ ಇಂಟರ್ನೆಟ್ ಸ್ಲೋ ಇರೋದ್ರಿಂದ ನಂಗೆ ತೋರಿಸ್ತಿಲ್ಲ. ಇಲ್ಲಿ ಇಮೇಜಸ್ ಬರುತ್ತೆ ನೋಡಿ, ಇಲ್ಲಿ ಸ್ಪಿನ್ ಮಾಡಿ 10 ಸ್ಪಿನ್ ಬರುತ್ತೆ. ಈ ಕಡೆ ಯೆಲ್ಲೋ ಕಲರ್ ಇರೋದ್ರಲ್ಲಿ 5 ಸ್ಪಿನ್ ಕೊಡ್ತಾರೆ ಅಷ್ಟೇ. ಸೊ ಈ ಒಂದೇ ಮ್ಯಾಚ್ ಆಗಬೇಕು ನೋಡಿ. ಇಲ್ಲಿ ಗ್ರೇಪ್ಸ್ ಇದೆ, ಇಲ್ಲಿ ವಾಟರ್ ಮೆಲನ್ ಇದೆ. ಸೊ ಇಲ್ಲಿ ಒಂದೇ ಥರ 3 ಬರಬೇಕು. ಓಕೆನಾ, ಅವಾಗ ನಿಮಗೆ ಕಾಯಿನ್ಸ್ ಅನ್ನೋದು ಅರ್ನಿಂಗ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಸ್ಟ್ರಾಬೆರಿ ಬಂತು. ಸೊ ನೋಡಿ ಈಗ 3 ಸ್ಟ್ರಾಬೆರಿ ಬಂತಲ್ಲ. ಸೊ ವಿನ್ 200 ಅಂತ ಬಂತು, 200 ಕಾಯಿನ್ಸ್ ಬಂತು. ಸೊ ಈ ರೀತಿ ಕೂಡ ಇದರಲ್ಲಿ ಅರ್ನಿಂಗ್ ಮಾಡ್ಕೋಬೋದು ನೀವು. ಓಕೆನಾ, ಇದೊಂದು ರೀತಿ ಅರ್ನಿಂಗ್ ಆಯ್ತದಾ. ಸೆಕೆಂಡ್ ಇಲ್ಲಿ 12 ರೂಪಾಯಿ 31 ಪೈಸೆ ಆಯಿತು. 12 ರೂಪಾಯಿ 20 ಪೈಸೆ ಆಯಿತು, 12 ರೂಪಾಯಿ 31 ಪೈಸೆ ಆಯಿತು. ಓಕೆನಾ, ಸೊ ಇಷ್ಟು 3 ಥರ ಅರ್ನಿಂಗ್ ನೋಡ್ಕೊಂಡ್ರಿ ಮೇಲ್ಗಡೆ ಅದರಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ, ಇದು ಮೇಯ್ನ್ ಅರ್ನಿಂಗ್ಸ್ ಇದರಲ್ಲಿ 2 ರೀತಿ ಅರ್ನಿಂಗ್ಸ್ ಇದೆ. ಅದು ಏನಪ್ಪ ಅಂತಂದರೆ, ಸೊ ಇಲ್ಲಿ ಕೆಳಗಡೆ ಬಂದು ನಿಮಗೆ ಓಮ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ಕೊಳ್ತಿದ್ದು ನಿಮಗೆ ಆರ್ಟಿಕಲ್ಸ್ ಕಾಣಿಸುತ್ತೆ. ಇಲ್ಲೆಲ್ಲ ಆರ್ಟಿಕಲ್ಸ್ ಇರುತ್ತೆ. ಓಕೆನಾ, ಸೊ ಏನಿಲ್ಲ, ವೆರಿ ಸಿಂಪಲ್. ನಿಮಗೆ ಈಗ ಯಾವುದೋ ಒಂದು ಆರ್ಟಿಕಲ್ನ ಈಗ ಪ್ರೆಸ್ ಮಾಡ್ಕೊಳ್ಳಿ ನೀವು. ಸೊ ಯಾವುದೋ ಕನ್ನಡದಿದೆ. ಸೊ ಇದನ್ನು ಪ್ರೆಸ್ ಮಾಡ್ಕೊಳ್ತಿದ್ದಂಗೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲೊಂದು ನಿಮಗೆ ಜಾರ್ ಥರ ಕಾಣಿಸ್ತಿದೆಯಾ ಇದು. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಆರ್ಟಿಕಲ್ಲು. ಓಪನ್ ಮಾಡ್ಕೊಂಡ್ರೆ ಅಲ್ಲ, ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ. ಇದು ಲೋಡ್ ಆಗಬೇಕು ಈ ಜಾರ್ ಅಂತಂದರೆ ನೀವೇನು ಮಾಡಬೇಕು, ಈ ಆರ್ಟಿಕಲ್ ಓಪನ್ ಮಾಡಿದ್ದೀರಲ್ಲ, ಇದನ್ನು ಸ್ಕ್ರೋಲ್ ಮಾಡಬೇಕು. ನೋಡಿ ಈಗ ಸ್ಕ್ರೋಲ್ ಮಾಡ್ತಿದ್ದಂಗೆ ಏನಾಗ್ತಿದೆ, ಇಲ್ಲಿ ಈ ಜಾರಲ್ಲಿ ಲೋಡ್ ಆಗ್ತಿದೆ ನೋಡಿದ್ರಾ. ಈಗ ನೀವು ಸ್ಕ್ರೋಲ್ ಮಾಡೋದು ನಿಲ್ಲಿಸ್ಬಿಟ್ರೆ ನೋಡಿ, ಅಲ್ಲಿ ಲೋಡ್ ಆಗೋದು ನಿಂತೋಗ್ಬಿಡುತ್ತೆ. ಸೊ ನೀವು ಮಾಡಿ, ಅದು ಲೋಡ್ ಆಗತ್ತಂಗೆ ಹಿಂಗೆ ಬಿಡ್ತೀರ ನೀವು ಆರ್ಟಿಕಲ್ನ. ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿ, ಬೇಗ ಇಷ್ಟು ಬೇಗನೆ ಆಗ್ಬಿಡುತ್ತೆ. ರಿಸೀವ್ ಅಂತ ಬಂತು, ರಿಸೀವ್ ಕೊಟ್ಕೊಳ್ಳಿ. ಸೊ ನೋಡಿ ಈಗ ಇದರಲ್ಲೂ ಕೂಡ ಕಾಯಿನ್ಸ್ ನೋಡಿ ಈ ರೀತಿ ಕಾಯಿನ್ಸ್ ಕೊಡ್ತಾ ಹೋಗ್ತಾರೆ. ಓಕೆನಾ, ತಿರ್ಗಿ ಈ ಆರ್ಟಿಕಲ್ ರಿಸೀವ್ ಮಾಡಿದ್ಮೇಲೆ ತಿರ್ಗಿ ಅದೇ ಆರ್ಟಿಕಲ್ ಬರೋಲ್ಲ. ನೆಕ್ಸ್ಟ್ ಬೇರೆ ಆರ್ಟಿಕಲ್ ಏನಾದರೂ ಕೆಳಗಡೆ ಬಂದರೆ ಬೇರೆ ಆರ್ಟಿಕಲ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ನೋಡಿ ಈಗ ತಿರ್ಗಿ ಲೋಡ್ ಆಗ್ತಿದೆ. ಸೊ ಇಷ್ಟೇ, ಬೇಗ ಲೋಡ್ ಆಗುತ್ತೆ. ನೀವು ಸ್ಕ್ರೋಲ್ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಇದು ಲೋಡ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ನೋಡಿ ನೀವು ಬಿಡ್ತಿರೋ ಸೆಕೆಂಡ್ ಓದ್ಬೋದು, ಓದ್ದಾರ ಇರ್ಬೋದು. ರಿಸೀವ್ ಅಂತ ಬಂತು, ಕೊಟ್ಟೆ. ಸೊ ಇದರಲ್ಲಿ ಈ ರೀತಿ ಕೊಡ್ತಾರೆ. ಇದನ್ನು ಯಾವ ರೀತಿ ಯಾವುದಕ್ಕೂ ಪ್ರೆಸ್ ಮಾಡಿದ್ರೆ ನೋಡಿ +756 ಕಾಯಿನ್ಸ್ ಬರುತ್ತೆ. ಈಗ ಇದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸೊ 25 ಸೆಕೆಂಡ್ಸ್ ಅಷ್ಟೇ. ಸೊ ನೋಡಿದ್ರೆ ವೆರಿ ಸಿಂಪಲ್, ಮುಗೀತು. 756 ಕಾಯಿನ್ಸ್ ಬರುತ್ತೆ ಇದಕ್ಕೆ. ಓಕೆನಾ, ಸೊ ಇದೇ ರೀತಿ ಕೂಡ ನೀವು ಏನು ಆರ್ಟಿಕಲ್ಸ್ನ ಓದೋದ್ರ ಮೂಲಕನೂ ಕೂಡ ಅರ್ನಿಂಗ್ ಮಾಡ್ಕೋಬೋದು ನೀವು. ಓಕೆನಾ, ಸೊ ಇದೊಂದು ರೀತಿ ಅರ್ನಿಂಗ್ ಆಯಿತು. ಸೊ ಟೋಟಲಾಗಿ ಎಷ್ಟು ರೀತಿ ಅರ್ನಿಂಗ್ ಆಯಿತು ನಿಮಗೆ ಮೊದಲನೇದಿಂದ ಹೇಳ್ಕೊಟ್ಟಾಗಿಂದ ನಾಲ್ಕನೇ ರೀತಿ ಅರ್ನಿಂಗ್ ಆಯಿತು ಅಂದ್ಕೊಳ್ತೀನಿ. ಓಕೆನಾ, ಸೊ ನೋಡಿ ಈಗ ಮುಗೀತು. ಇಂಟು ಮಾರ್ಕ್ ಬರುತ್ತೆ ಇಲ್ಲಿ. ಸೊ ಇಂಟು ಮಾರ್ಕ್ ಬಂದಿದೆ, ಪ್ರೆಸ್ ಮಾಡ್ಕೊಳ್ತೀನಿ. ನೋಡಿ ಕಂಗ್ರ್ಯಾಚುಲೇಷನ್ 756 ಕಾಯಿನ್ಸ್ ಅಂತ ಬಂದಿದೆ, ಕನ್ಫರ್ಮ್ ಕೊಟ್ಕೊಳ್ತೀನಿ. ಸೊ ಈ ರೀತಿ ಕೂಡ ನಿಮ್ಗೆ ಈ ರೀತಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಓಕೆನಾ, ಸೊ ಈಗ ಏನು ಮಾಡ್ತೀನಿ, ಅರ್ನ್ ಮನಿ ಬ್ಯಾಕ್ ಬರ್ತೀನಿ. 12 ರೂಪಾಯಿ 34 ಇತ್ತು ನೋಡಿ, ಈಗ ಅಪ್ಡೇಟ್ ಆಯಿತು.
12 ರೂಪಾಯಿ 41 ಪೈಸೆ ಆಯಿತು. ಓಕೆನಾ, ಇದೊಂದು ರೀತಿ ಅರ್ನಿಂಗ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ರೀತಿ ಅರ್ನಿಂಗ್ ಇದೆ. ಏನಪ್ಪ ಅಂತಂದರೆ ಇಲ್ಲಿ ಓಮ್ ಪಕ್ಕದಲ್ಲಿ ನಿಮಗೆ ವಿಡಿಯೋ ಅಂತ ಇದೆ, ಏನು ಗೊತ್ತಾ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಕೂಡ ನೋಡ್ಬೋದು ನೀವು ಮೇಲ್ಗಡೆ ನಿಮ್ಗೆ ಇಲ್ಲಿ ಕಾಯಿಂದೊಂದು ಕಾಯಿನ್ ಥರ ಕಾಣಿಸ್ತಿದೆ. ಓಕೆನಾ, ಸೊ ಇದು ಕೂಡ ಅದೇ ರೀತಿ ವೀಡಿಯೋಸ್ನ ನೋಡಿ, ಈಗ ಸ್ಕ್ರೋಲ್ ಮಾಡಿ ನೋಡ್ತಿದ್ದಂಗೆ ಇಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ಕಾಯಿನ್ ಇದೆಲ್ಲ ಇದು. ಸೊ ನೋಡಿ ಈಗ, ಸೊ ಒಂದು ಸೆಕೆಂಡ್, ನನ್ನ ಇರೋ ಜಾಗದಲ್ಲಿ ನೆಟ್ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ಲೋಡ್ ಆಗ್ತಿಲ್ಲ ಇದು. ಒಂದು ಸೆಕೆಂಡ್, ಲೋಡ್ ಆಗುತ್ತೆ ಅದು. ಓಕೆನಾ, ಇದರಲ್ಲೂ ಕೂಡ ಅಷ್ಟೇ ನೋಡಿ ಈ ರೀತಿ ಮಧ್ಯೆ ಇದು ಕೊಡ್ತಾ ಇರ್ತಾರೆ. ಸೊ ನೋಡಿ ಈಗ ಪ್ರೆಸ್ ಮಾಡ್ಕೊಂಡು 624 ಇದಕ್ಕೊಂದು ಈಗ 25 ಸೆಕೆಂಡ್ಸ್ ತಯಾರು ಕೊಟ್ಟರು. ನೋಡ್ತೀನಿ 624 ಕಾಯಿನ್ಸ್ ಬಂತು. ಏನಪ್ಪ ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡೋಲ್ಲ, ಫ್ರೀ ಇರೋ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಅಲ್ಟೆ ಹೊಡೆಯೋ ಟೈಮಲ್ಲಿ ಜಸ್ಟ್ ಈ ಒಂದು ಅಪ್ಲಿಕೇಶನಲ್ಲಿ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ನೋಡಿಕೊಂಡು ಇಲ್ಲ ಆರ್ಟಿಕಲ್ಸ್ನ ಓದ್ಕೊಂಡು ಅರ್ನಿಂಗ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೋಬೋದು. ಓಕೆ, ನಮ್ಮ ಪಾಕೆಟ್ ಮನಿಗಂತೂ ಮೋಸ ಇಲ್ಲ ಈ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲಿ. ಸೊ ನೋಡಿ ಈಗ ತೋರಿಸ್ತೀನಿ, ಕೌಂಟನ್ನು ಮುಗೀತದೆ ನೋಡಿ ಈಗ. ಸೊ ಮುಗೀತು ನೋಡಿ, 8 ಮಾರ್ಕ್ ಬಂದಿದೆ. ಪ್ರೆಸ್ ಮಾಡ್ಕೊಳ್ತೀನಿ ನೋಡಿ, ಪ್ಲಸ್ 624 ಕಾಯಿನ್ಸ್ ಅಂತ ಬಂತು. ಕನ್ಫರ್ಮ್ ಕೊಡ್ಕೊಳ್ತೀನಿ ನೋಡಿ. ಇವಾಗ ನೋಡಿ ಈಗ ನೋಡಿದರೆ ಇಲ್ಲಿ ಲೋಡ್ ಆಗ್ತಾಯಿದೆ ನೋಡಿ ಇಲ್ಲಿ. ಓಕೆನಾ, ಕಾಯಿನ್ಸ್ ನೋಡಿ ಈಗ ನಾನು ರೊಟೇಟ್ ಮಾಡ್ತಾಯಿದ್ದೀನಿ ನೋಡಿ, ಈ ಕಾಯಿನ್ ಇದು ಲೋಡ್ ಆಗ್ತಿದೆ ನೋಡಿ. ಸೊ ಇದು ಕೂಡ ಅಷ್ಟೇ, ಇಲ್ಲಿ ಲೋಡ್ ಆಗ್ತಿಲ್ಲ ಅಲ್ವಾ. ಸೊ ಸ್ಟಾಪ್ ಆಗ್ಬಿಟ್ಟಿದೆ ನೋಡಿ, ಲೋಡ್ ಆಗ್ತಿಲ್ಲ ಇವಾಗ. ಇದು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ನೋಡ್ಬೇಕಾಗತ್ತೆ ನೀವು ನೋಡಿ, ಇಲ್ಲಿ ಲೋಡ್ ಆಗ್ತಿದೆ ಇವಾಗ ಅಲ್ವಾ. ಸೊ ಹಿಂಗೆ ನೀವು ಸ್ವೈಪ್ ಮಾಡಿ ತಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ನೋಡಿ. ಈಗ ಆ್ಯಡ್ ಆಯಿತು ನೋಡಿ, ಪ್ಲಸ್ 405 ಅಂತ ಬಂತು ಕಾಯಿನ್ಸು. ಓಕೆನಾ, ಮತ್ತು ವಿಡಿಯೋ ಮಧ್ಯದಲ್ಲಿ ಇಲ್ಲಿ ಕೆಳಗಡೆನೂ ಕೂಡ ಕಾಯಿನ್ಸ್ ಕೊಡ್ತಾ ಇರ್ತಾರೆ ಅವರು. ಪ್ಲಸ್ ಇಲ್ಲಿ ಬಾಕ್ಸ್ ಇದೆ ಗೊತ್ತಾಯ್ತು ನಿಮಗೆ, ರೈಟ್ ಸೈಡ್ ಬಾಕ್ಸ್ ಓಪನ್ ಆಗಿದೆ ಗೊತ್ತಾ, ಇದನ್ನು ಪ್ರೆಸ್ ಮಾಡ್ಕೊಂಡು ಇಲ್ಲೊಂದು ಸ್ಪಿನ್ ಕೊಡ್ತಾರೆ. ಸೊ ಇದರಲ್ಲೂ ಕೂಡ ಕಾಯಿನ್ಸ್ ಅರ್ನಿಂಗ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ತುಂಬ ಅಂದರೆ ನೀವು ಒಂದರಲ್ಲೇ ಅರ್ನಿಂಗ್ ಮಾಡ್ಕೊಳ್ಳೋಲ್ಲ ಅಂದರೆ ಬೇಜಾನು ಇದೆ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ 200 ಕಾಯಿನ್ಸ್ ಬಂತು. ಈಗ ಗೆಟ್ ಅಂತ ಕೊಡ್ತೀನಿ. ಸೊ 300 ಬಂತು ನೋಡಿದ್ರೆ. ಈ ರೀತಿ ಕೂಡ ಅರ್ನಿಂಗ್ ಮಾಡ್ಕೋಬೋದು ನೋಡಿ. ಈಗ ಲೋಡ್ ಆಗ್ತಿದೆ, ತೋರಿಸ್ಬಿಡ್ತೀನಿ ಇನ್ನೊಂದ್ಸಲ. ಇಲ್ಲಿ ನೋಡಿ ಲೋಡ್ ಆಗ್ತಿದೆಯಲ್ಲ ನೋಡಿ, ಆಲ್ಮೋಸ್ಟ್ ಮುಗೀತು ನೋಡಿ, ಲೋಡ್ ಆಗ್ತಿದೆ. 3 ರೀತಿ ಕೊಟ್ಟರು. ಈಗ ಇದು ಯಾವ ರೀತಿ ನೋಡಿ, ಇಂಟು 7 ಮೇಲೆ ಪ್ರೆಸ್ ಮಾಡಿಕೊಂಡೆ ನಾನು, 742 ಬರುತ್ತೆ. ಇದಕ್ಕೊಂದು 20 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ. ವೆರಿ ಸಿಂಪಲ್ ಫ್ರೆಂಡ್ಸ್. ಜಾಸ್ತಿ ಇದನ್ನೇನು ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ, ನೋಡೋರು ನಿಮಗೂ ಕೂಡ ಬೇಜಾರಾಗ್ಬಿಡುತ್ತೆ. ಓಕೆನಾ, ಸೊ ಇಷ್ಟೇ. ಇದೊಂದು ವಿಡಿಯೋ ಮುಗಿದ ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಇನ್ವೈಟ್ ಆ್ಯಂಡ್ ಅರ್ನ್ ಆಪ್ಷನ್ ಕೂಡ ಇರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಅದ್ರ ಬಗ್ಗೆ ತೋರಿಸ್ಕೊಟ್ರೆ ಮತ್ತು ಈ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ, ಅಕೌಂಟ್ಗೆ ಅಮೌಂಟ್ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ಹಳೆ ವಿಡಿಯೋದಲ್ಲಿ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಕೂಡ ಪ್ರೂಫ್ ತೋರಿಸ್ಕೊಡ್ತೀನಿ ಲೈವಲ್ಲಿ ನಿಮಗೆ. ವಿತ್ಡ್ರಾ ಮಾಡ್ಕೊಂಡಿದ್ದು 8 ಮಾರ್ಕ್ ಬಂದಿದೆ ನೋಡಿ. ಈಗ 742. ಓಕೆನಾ, ಸೊ ಈಗ ಅರ್ನ್ ಮನಿ ಅಂತ ಬ್ಯಾಕ್ ಹೋಗ್ತೀನಿ. ಸೊ ಮಾಮೂಲಿ ಇಂಟರ್ಫೇಸ್ ಬಂತು, ₹12.67 ಆಗಿದೆ ನೋಡ್ಬೋದು ನೀವೀಗ. ಓಕೆನಾ, ಸೊ ಅಲ್ಲೆಲ್ಲ ಇನ್ವೈಟ್ ಅಂತಲ್ವ. ಸೊ ಇಲ್ಲಿ ಅರ್ನ್ ಮನಿ ಪಕ್ಕದಲ್ಲಿ ಇನ್ವೈಟ್ ಅಂತ ಇದೆಯಲ್ಲ, ಇಲ್ಲಿ ಇನ್ವೈಟ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಇನ್ವೈಟ್ ಟು ವಿನ್ ಅಂತ ಇದೆ ನೋಡಿ, ಇಷ್ಟು ಕಾಯಿನ್ಸ್ ಕೊಡ್ತಾರೆ ಅಂತೆ. ಸೊ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಯಾವ್ದಾದ್ರು ಶೇರ್ ಮಾಡ್ತಾರೆ ಅದ್ರಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಲಿಂಕನ್ನು ಶೇರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಓಕೆ, ನನ್ನ ಫ್ರೆಂಡ್ಸು ಅವರು ಕೂಡ ನಿಮ್ಮ ಲಿಂಕ್ ಥ್ರೂ ಜಾಯಿನ್ ಆಗಿ ಒಂದು 2-3 ಟಾಸ್ಕ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಕೂಡ ನಿಮಗೂ ಕೂಡ ಅರ್ನಿಂಗ್ ಆಗ್ತಾ ಹೋಗುತ್ತೆ. ಮತ್ತು ಅವ್ರದ್ದು ಏನು ಅರ್ನಿಂಗ್ ಮಾಡ್ಕೊಳ್ತಾರೆ ಅದರಲ್ಲಿ ಇಷ್ಟು % ಅಂತ ಅರ್ನಿಂಗ್ನ ನಿಮ್ಮ ಡೈಲಿ ಕೊಡ್ತಾ ಹೋಗ್ತಾರೆ ಈ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲಿ. ಕೆಳಗಡೆ ಬಂದರೆ ನೋಡಿ, ಇಲ್ಲಿ ರ್ಯಾಂಕಿಂಗಲ್ಲಿ ಯಾರ್ಯಾರು ಇದ್ದಾರೆ ಅವ್ರದ್ದು ತೋರಿಸುತ್ತೆ ಇದರಲ್ಲಿ. ಓಕೆನಾ, ರೆಕಾರ್ಡ್ಸ್ ಬಂದರೆ ನಾನು ಎಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ದೀನಿ ಸೊ ಅವ್ರು ತೋರಿಸುತ್ತೆ ನೋಡಿ. ಮೈ ಇನ್ವೈಟ್ ಒಂದೇ. ಸೊ ಒಬ್ಬರೇ ಈಗ ಇದನ್ನೇನು ಕಂಪ್ಲೀಟ್ ಮಾಡ್ಕೊಂಡಿರೋದು 3 ಟಾಸ್ಕ್ನ ಕಂಪ್ಲೀಟ್ ಮಾಡಿರೋದು. ಸೊ ರಿಮೈಂಡರ್ ಆಪ್ಷನ್ ಕೂಡ ಸಿಗುತ್ತೆ, ಬೇಕು ಅಂದರೆ ಮಾಡ್ಕೋಬೋದು ಅದನ್ನು. ಓಕೆನಾ, ಈ ರೀತಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಡೌಟ್ ಇರೋದೇನಪ್ಪ, ಅಮೌಂಟ್ ಬಂದೇ ಬರುತ್ತಾ ಇದರಲ್ಲಿ, ಅಮೌಂಟ್ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳ್ಳೋದು ಅಂತ ಡೌಟ್ ಇರುತ್ತೆ. ವಿತ್ಡ್ರಾ ಮಾಡ್ಕೊಳ್ಳೋಕೆ ವೆರಿ ಸಿಂಪಲ್ಲು. ಇಲ್ಲಿ ಅರ್ನ್ ಮನಿ ಇದು ಆಪ್ಷನ್ಗೆ ಹೋದರೆ ಬ್ಯಾಲೆನ್ಸ್ ಪಕ್ಕದಲ್ಲಿ ನಿಮಗೆ ವಿತ್ಡ್ರಾ ಅಂತಿರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದರಲ್ಲಿ ವಿತ್ಡ್ರಾ ಬಂದು ನಿಮಗೆ ಪೇಟಿಎಮ್ ಅಕೌಂಟಿಗೆ ನಿಮಗೆ ಅಮೌಂಟ್ ವಿತ್ಡ್ರಾ ಆಗುತ್ತೆ. ಸೊ ಓಕೆನಾ, ಇದರಲ್ಲಿ ಪೇಟಿಎಮ್ಗೂ ಮಾಡ್ಕೋಬೋದು, ಇಲ್ಲ ಮತ್ತು ನೀವು ಗಿಫ್ಟ್ ಕಾರ್ಡ್ ತೊಗೊಳ್ತೀವಿ ಅಂದರೆ ಗಿಫ್ಟ್ ಕಾರ್ಡ್ಸ್ನು ಕೂಡ ತೊಗೋಬೋದು, ನಿಮ್ಮ ಮೇಲೆ ಡಿಪೆಂಡ್ಸು. ಸೊ ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿದೆ ನೋಡಿ. ಈಗ ಇದು ಕಂಪ್ಲೀಟ್ ಮುಗೀತು. ಸೊ ನೋಡಿ, ಈಗ ಇಂಟು ಮಾಡಿದ್ರೆ ಸೊ ₹12.67 ಇದೆ. ಸೊ ಇಲ್ಲಿ ಬಂದು ಕೆಳಗಡೆ ಬಂದರೆ ನಿಮ್ಗೆ ಪೇಟಿಎಮ್ಮು ಇದೆ, ಫ್ಲಿಪ್ಕಾರ್ಟ್ ಇದೆ. ಈಗ ಸದ್ಯಕ್ಕೆ ಓಪನ್ ಆಗಿರೋದು ಬರೀ ಈಗ ಅಮೌಂಟು ನೀವು ವಿತ್ಡ್ರಾ ಮಾಡ್ಕೊಳ್ಳೋಕೆ 2 ಆಪ್ಷನ್ನು, ಒಂದು ಪೇಟಿಎಮ್ಮು
ಓಕೆ, ಪೇಟಿಎಮ್ಗೆ ಬಂದು ನೋಡಿ, ಇಲ್ಲಿ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಎಷ್ಟು ಕಾಯಿನ್ಸ್ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಪೇಟಿಎಮ್ಗೆ ನೀವು ವಿತ್ಡ್ರಾ ತೊಗೋಬೋದು. ಆಲ್ರೆಡಿ ನಾನು 70 ರೂಪಾಯಿ ವಿತ್ಡ್ರಾ ತೊಗೊಂಡಿದ್ದೀನಿ. ಸೊ ಅದು ಹೊಂಟೋಗಿದೆ ವಾಪಸ್ಸು. ನೆಕ್ಸ್ಟ್ ಈಗ ನಾನು 140 ರೂಪಾಯಿ ಆದಮೇಲೆ ಅಮೌಂಟ್ನ ವಿತ್ಡ್ರಾ ತೊಗೋಬೋದು. ಓಕೆನಾ. ಸೊ 2 ರೂಪಾಯಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ, ನಾನು ಅಮೌಂಟ್ ವಿತ್ಡ್ರಾ ಮಾಡಿ ತೋರಿಸ್ತೀನಿ. ಇಲ್ಲ ಫ್ಲಿಪ್ಕಾರ್ಟಲ್ಲಿ ನಾನು ಏನಾದ್ರು ಗಿಫ್ಟ್ ವೋಚರ್ಸ್ ಏನೋ ತಗೊಳ್ತೀನಿ ಅಂದರೂ ಕೂಡ ತೊಗೋಬೋದು. ಓಕೆನಾ. ಇಷ್ಟು ವಿತ್ಡ್ರಾ ಮಾಡ್ಕೊಳ್ಳೋದ್ರ ಬಗ್ಗೆ ಡೀಟೇಲ್ಸು. ಸೊ ರೆಕಾರ್ಡ್ ಆಪ್ಷನ್ಗೆ ಬಂದರೆ ನೋಡಿ, ಈಗ ಸೊ ನೋಡ್ಬೋದು ನೀವೀಗ ಕಾಯಿನ್ಸ್ ಟು ಪೇಟಿಎಮ್ ಕ್ಯಾಶ್ ಅಂತ ಇದೆ ನೋಡಿ, ಪ್ಲಸ್ 70 ರೂಪೀಸ್ ಅಂತ ತೋರಿಸ್ತಾ ಇದೆ. ಸೊ ಈ ಅಮೌಂಟು ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ನಾನು ಯಾವ ರೀತಿ ಅರ್ನಿಂಗ್ ಮಾಡ್ಕೊಂಡು ಲೈಬಲ್ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅಮೌಂಟ್ನ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ ನೋಡ್ಕೊಳ್ಳಿ, ಅಪ್ಲಿಕೇಶನ್ ಸ್ಟೇಟಸ್ ಬಂದು ಪೇಟಿಎಮ್ ಇದು ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ. ಡೇಟ್ ನೋಡ್ಕೋಬೋದು, ಟೈಮ್ ನೋಡ್ಕೋಬೋದು, ಅದು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆನಾ. ಸೊ ಬ್ಯಾಕ್ ಬರ್ತೀನಿ. ಇಷ್ಟೇ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನಲ್ಲಿ ತುಂಬಾ ವೆರಿ ಸಿಂಪಲ್ ಅಪ್ಲಿಕೇಶನ್ ಇದು. ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಜಸ್ಟ್ ನೀವು ಫ್ರೀ ಟೈಮಲ್ಲಿ ಕೂತ್ಕೊಳ್ಳೋದು ಬದಲು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ತೀನಿ ಅಂದರೆ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ. ಸೊ ಇಷ್ಟೇ, ವೆರಿ ಸಿಂಪಲ್. ಈ ಒಂದು ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡ್ಕೊಳ್ಳೋ ಮೆಥಡ್ಸ್ ತುಂಬ ಈಸಿ. ಸೊ ಈ ವಿಡಿಯೋನ ಯಾರು ನೋಡ್ತಾ ಇರ್ತೀರ, ಖಂಡಿತವಾಗ್ಲೂ ನೀವೆಲ್ಲರೂ ಅರ್ನಿಂಗ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ.